ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸ್, ನಿಮ್ಮ ಪರೀಕ್ಷೆಯಲ್ಲಿ ವೆನ್ ಯು ಆರ್ ಓಲ್ಡ್ ಅಂತಕ್ಕಂತಹ ನಿಮ್ಮ ಪೋಯಮ್ ಏನಿದೆನೋ ಇದರಿಂದ 3 ಅಂಕಗಳ ಒಂದು ಪ್ರಶ್ನೆ ಫಿಕ್ಸ್ ಆಗಿರುತ್ತೆ ವಿದ್ಯಾರ್ಥಿಗಳೇ. ಈಗ ಆಲ್ರೆಡಿ ನೀವೆಲ್ಲರೂ ಕೂಡ ಫೈನಲ್ ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಈ ಒಂದು 3 ಅಂಕಗಳಿಗೆ ಕೇಳಿರ್ತಕ್ಕಂತಹ 3 ಪ್ರಶ್ನೆಗಳನ್ನ ಗಮನಿಸಬಹುದು. ಟೋಟಲ್ ಈ ವಿಡಿಯೋದಲ್ಲಿ ನಾವು ಈ ಒಂದು 3 ಅಂಕದ 4 ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ತಾ ಇದ್ದೇವೆ. ತುಂಬಾ ಈಸಿ ಆಗಿರತಕ್ಕಂತಹ ಸೆಂಟೆನ್ಸ್ಗಳಲ್ಲಿ ಆನ್ಸರ್ ಅನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಯಾವುದೇ ಒಂದು ಪಾಯಿಂಟ್ಸ್ ಅನ್ನು ಕೂಡ ಸ್ಕಿಪ್ ಮಾಡದೇನೆ ನಿಮ್ಮ ನೋಟ್ಸ್ ಅಲ್ಲಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಖಂಡಿತ ಈ 4 ಪ್ರಶ್ನೆಗಳಲ್ಲೇ ಯಾವ್ದಾದ್ರು ಒಂದು ಪ್ರಶ್ನೆ ನಿಮಗೆ ಬಂದೇ ಬರುತ್ತೆ. ಇಲ್ಲಿರ್ತಕ್ಕಂತಹ ಪಾಯಿಂಟ್ಸ್ ಗಳೇನಿರ್ತವೋ ಅವು ತುಂಬಾನೇ ಹೆಲ್ಪ್ ಮಾಡ್ತವೆ ನಿಮ್ಮ ಒಂದು ಆನ್ಸರ್ ಅನ್ನ ಬರೀಲಿಕ್ಕೆ. ನೋಡಿ, ಇಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಅಂಡ್ ಥರ್ಡ್ ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ಮೊದಲನೇದಾಗಿ ಉತ್ತರಗಳನ್ನ ನೋಡ್ತಾ ಹೋಗೋಣ. ಕ್ವಶನ್ ಏನ್ ಕೇಳಿದರೆ, ಫಸ್ಟ್ ನೋಡಿ, ಹೌ ಡಸ್ ದ ಪೋಯೆಟ್ ಪೋರ್ಟ್ರೇ ದಟ್ ಹಿಸ್ ಲವ್ ಈಸ್ ಡಿಫರೆಂಟ್ ಫ್ರಮ್ ದಟ್ ಆಫ್ ಅದರ್ಸ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಅದೇ ರೀತಿ ಸೆಕೆಂಡ್ ಕ್ವಶನ್ ಕೂಡ, ಹೌ ಡಸ್ ದ ಪೋಯೆಟ್ ಎಕ್ಸ್ಪ್ಲೇನ್ ದಟ್ ಒನ್ ಮ್ಯಾನ್ಸ್ ಲವ್ ಈಸ್ ಡಿಫರೆಂಟ್ ಫ್ರಮ್ ದಟ್ ಆಫ್ ಅದರ್ಸ್ ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್. ಸೊ ಇವೆರಡೂ ಪ್ರಶ್ನೆಗಳು ಕೂಡ ಸೇಮ್ ಮೀನಿಂಗ್ ಅನ್ನ ಕೊಡ್ತಾ ಇದ್ದಾವೆ. ಅಂದ್ರೆ ನಮ್ಮ ಪೋಯೆಟ್ ಅವರ ಪ್ರೀತಿ ಅಂತಕ್ಕಂಥದ್ದು ಏನಿದೆನೋ ಬೇರೆ ವ್ಯಕ್ತಿಗಳಿಗಿಂತ ಯಾವ ರೀತಿ ಭಿನ್ನವಾಗಿದೆ ಅಂತಕ್ಕಂಥದ್ದನ್ನ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದೇ ರೀತಿ ಥರ್ಡ್ ಕ್ವಶನ್ ನೋಡಿ, ಡಿಸ್ಕ್ರೈಬ್ ದ ಯೂನಿಕ್ನೆಸ್ ಆಫ್ ದ ಪೋಯೆಟ್ಸ್ ಲವ್ ಆಸ್ ಎಕ್ಸ್ಪ್ರೆಸ್ಡ್ ಇನ್ ವೆನ್ ಯು ಆರ್ ಓಲ್ಡ್. ಸೊ ಇಲ್ಲೂ ಕೂಡ ಸೇಮ್ ಮೀನಿಂಗ್ ಬರುತ್ತೆ. ನಮ್ಮ ಪೋಯೆಟ್ ಅವರ ಲವ್ ಯಾವ ರೀತಿ ಯೂನಿಕ್ ಆಗಿರ್ತಕ್ಕಂಥದ್ದು ಅಂತೇಳಿ. ಸೊ ಎಲ್ಲಾ ಪ್ರಶ್ನೆಗಳಿಗೂ ಕೂಡ ನೀವು ಇಲ್ಲಿರ್ತಕ್ಕಂತಹ ಪಾಯಿಂಟ್ಸ್ ಗಳನ್ನೇ ಬರೆದ್ರೆ ಸಾಕಾಗುತ್ತೆ ವಿದ್ಯಾರ್ಥಿಗಳೇ. ಎಲ್ಲದಕ್ಕೂ ಕೂಡ ಅನ್ವಯ ಆಗುತ್ತೆ ಈ ಒಂದು ಆನ್ಸರ್. ಮತ್ತು ಇಲ್ಲಿ ನಾನು ನಿಮ್ಗೆ ಕಲೀಲಿಕ್ಕೆ ಅಂತ ಹೇಳಿ ಮಾತ್ರ ಪಾಯಿಂಟ್ ವೈಸ್ ಕೊಟ್ಟಿದ್ದೇನೆ. ನೀವು ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಪಾಯಿಂಟ್ ವೈಸ್ ಬರೆಯಕ್ಕೆ ಹೋಗ್ಬಿಡಿ, ಪ್ಯಾರಾಗ್ರಾಫ್ ರೂಪದಲ್ಲಿ ಆನ್ಸರ್ನ ಬರಿತಾ ಹೋಗಿ. ಈಗ ಒಂದೊಂದೇ ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡು ನಾವು ಆನ್ಸರ್ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಫಸ್ಟ್ ನೋಡಿ, ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್ ದ ಪೋಯೆಟ್ ವಿಲಿಯಂ ಬಟ್ಲರ್ ಈಟ್ಸ್ ಶೋಸ್ ಅ ಸ್ಪೆಷಲ್ ಕೈಂಡ್ ಆಫ್ ಲವ್. ಸೊ ಈ ಸೆಂಟೆನ್ಸ್ ಅನ್ನ ನೆನಪಿಟ್ಕೊಳ್ಳಿ. ನಮ್ಮ ಪೋಯೆಟ್ ಅವರು ಶೋಸ್ ಅಂದ್ರೆ ಏನನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ ಅಂದ್ರೆ ಎ ಸ್ಪೆಷಲ್ ಕೈಂಡ್ ಆಫ್ ಲವ್ ಅನ್ನ ಅವರು ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಹಿ ಶೋಸ್ ದಾಟ್ ಹಿಸ್ ಲವ್ ಈಸ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಬೇರೆಯವರಿಗಿಂತ ತನ್ನ ಪ್ರೀತಿ ಅಂತಕ್ಕಂಥದ್ದೇನಿದೆ ಡಿಫ್ರೆಂಟ್ ಅಂತೇಳಿ ಅವರು ಹೇಳ್ತಾರೆ. ಮೆನಿ ಪೀಪಲ್ ಲವ್ಡ್ ದ ವಿಮೆನ್ ಫಾರ್ ಹರ್ ಬ್ಯೂಟಿ ಅಂಡ್ ಯೂತ್. ಸೊ ಅನೇಕ ಜನಗಳು ಆ ಒಂದು ಲೇಡಿ ಏನಿದಾಳೋ ಅವಳನ್ನ ಪ್ರೀತಿಸ್ತಾ ಇದ್ದಾರೆ. ಕೇವಲ ನಮ್ಮ ಪೋಯೆಟ್ ಮಾತ್ರ ಅಲ್ಲ, ಆದರೆ ಆ ಜನಗಳು ಪ್ರೀತಿಸ್ತಕ್ಕಂಥದ್ದಕ್ಕೂ ನಮ್ಮ ಪೋಯೆಟ್ ಪ್ರೀತಿಸ್ತಕ್ಕಂಥದ್ದಕ್ಕೂ ವ್ಯತ್ಯಾಸ ಇದೆ. ಬೇರೆ ಜನಗಳು ಯಾವ ಕಾರಣದಿಂದ ಇವಳನ್ನ ಪ್ರೀತಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಗಮನಿಸಬಹುದು, ಬಿಕಾಸ್ ಆಫ್ ಹರ್ ಬ್ಯೂಟಿ ಅಂಡ್ ಯೂತ್. ಅವಳ ಒಂದು ಸೌಂದರ್ಯಕ್ಕಾಗಿ ಅವಳನ್ನ ಪ್ರೀತಿಸ್ತಾ ಇದ್ದಾರೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾಳೆ ಅಂತೇಳಿ ಅವರು ಏನ್ ಮಾಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಯೂತ್ ಅಂದ್ರೆ ಅವಳ ಒಂದು ಯೌವನವನ್ನು ನೋಡಿ ಅವರು ಪ್ರೀತಿಸ್ತಾ ಇದ್ದಾರೆ. ದೇರ್ ಲವ್ ವಾಸ್ ಓನ್ಲಿ ಫಾರ್ ಹರ್ ಅಪಿಯರೆನ್ಸ್. ಸೊ ಅವರೆಲ್ಲರ ಪ್ರೀತಿ ಏನಿದೆನೋ ಅದು ಕೇವಲ ಅಪಿಯರೆನ್ಸ್ಗೋಸ್ಕರ ಅಂದ್ರೆ ಬಾಹ್ಯದ ರೂಪಕ್ಕೋಸ್ಕರ ಮಾತ್ರ ಇದೆ. ಬಟ್ ದ ಪೋಯೆಟ್ ಲವ್ಡ್ ಹರ್ ಟ್ರೂ ಸೆಲ್ಫ್. ಬಟ್ ಪೋಯೆಟ್ ಅವರು ಅವಳನ್ನ ಪ್ರೀತಿಸ್ತಕ್ಕಂಥದ್ದು ಟ್ರೂ ಸೆಲ್ಫ್, ಅವಳ ನೈಜ ವ್ಯಕ್ತಿತ್ವಕ್ಕಾಗಿ. ಹಿ ಲವ್ಡ್ ಹರ್ ಸೋಲ್ ಅಂಡ್ ಇನ್ನರ್ ಗುಡ್ನೆಸ್. ಸೊ ನಮ್ಮ ಪೋಯೆಟ್ ಪ್ರೀತಿಸ್ತಕ್ಕಂಥದ್ದು ಮತ್ತೊಂದು ಅಂಶವನ್ನು ಗಮನಿಸಬಹುದು, ಹರ್ ಸೋಲ್, ಅವಳ ಆತ್ಮವನ್ನ, ಪ್ಯೂರ್ ಸೋಲ್ ಅನ್ನ ಅವರು ಪ್ರೀತಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನರ್ ಗುಡ್ನೆಸ್, ಅವಳಲ್ಲಿರ್ತಕ್ಕಂತಹ ಒಳ್ಳೆಯತನವನ್ನ ಅವರು ಪ್ರೀತಿಸ್ತಾ ಇದ್ದಾರೆ. ಅವ್ರು ಯಾವುದೇ ಒಂದು ಬಾಹ್ಯ ಸೌಂದರ್ಯವನ್ನ ನೋಡಿ ಅವಳನ್ನ ಪ್ರೀತಿಸ್ತಾ ಇಲ್ಲ. ಅದ್ರ ಜೊತೆಗೆ ಯೂತ್ ಅಂದ್ರೆ ಯೌವನವನ್ನ ನೋಡಿ ಕೂಡ ಅವರು ಪ್ರೀತಿಸ್ತಾ ಇಲ್ಲ. ಹಿಸ್ ಲವ್ ವಾಸ್ ಡೀಪ್ ಅಂಡ್ ಸಿನ್ಸಿಯರ್. ಸೊ ಅವರ ಪ್ರೀತಿ ತುಂಬಾನೇ ಆಳವಾಗಿರ್ತಕ್ಕಂಥದ್ದು ಮತ್ತು ಸಿನ್ಸಿಯರ್ ಆಗಿರ್ತಕ್ಕಂಥದ್ದು. ಹಿ ಡಿಡ್ ನಾಟ್ ಕೇರ್ ಅಬೌಟ್ ಹರ್ ಫೇಡಿಂಗ್ ಬ್ಯೂಟಿ. ಸೊ ಆ ಒಂದು ದೇಹದ ಸೌಂದರ್ಯ ಅಂತಕ್ಕಂಥದ್ದು ಫೇಡ್ ಆಗಿ ಹೋಗುತ್ತೆ. ಫೇಡ್ ಆಗಿ ಅಂದ್ರೆ ಮಾಸಿ ಹೋಗ್ತಕ್ಕಂಥದ್ದು. ಇವತ್ತಿರ್ತಕ್ಕಂತಹ ಬ್ಯೂಟಿ ನಾಳೆ ಇರದೇ ಇರ್ಬೋದು, ಅದು ಹೋಗಬಹುದು, ಮಾಸಬಹುದು. ಆದರೆ ಇವರ ಒಂದು ಪ್ರೀತಿ ಆ ಒಂದು ಗುಣಗಳನ್ನ ನೋಡಿ, ಅವಳ ಒಂದು ಸೋಲ್, ಆತ್ಮವನ್ನ ನೋಡಿ ಪ್ರೀತಿಸ್ತಾ ಇರೋದ್ರಿಂದ ಅದಕ್ಕೆ ಸಾವು ಇಲ್ಲ, ಅದು ಫೇಡ್ ಕೂಡ ಆಗೋದಿಲ್ಲ. ಹಿ ಲವ್ಡ್ ಹರ್ ಇವನ್ ವೆನ್ ಶಿ ಬಿಕೇಮ್ ಓಲ್ಡ್. ಸೊ ಅವಳು ವಯಸ್ಸಾದ್ರೂ ಕೂಡ ಅವಳನ್ನ ಪ್ರೀತಿಸ್ತಾರೆ. ವಯಸ್ಸಾದ ಮೇಲೆ ಅವಳ ಸೌಂದರ್ಯವನ್ನ ಕಳೆದುಕೊಳ್ಳಬಹುದು ಮತ್ತು ಆ ಒಂದು ಯೂತ್ ಅಂತಕ್ಕಂಥದ್ದು ಕೂಡ ಹೋಗಿರುತ್ತೆ, ಆದ್ರೂ ಕೂಡ ಪೋಯೆಟ್ ಅವಳನ್ನ ಪ್ರೀತಿಸ್ತಾರೆ. ಹಿಸ್ ಲವ್ ವಾಸ್ ಫೇತ್ಫುಲ್ ಅಂಡ್ ಲಾಸ್ಟಿಂಗ್. ಲಾಸ್ಟಿಂಗ್ ಅಂದ್ರೆ ಅದು ಅಂತ್ಯವಿಲ್ಲದೆ ಇರತಕ್ಕಂಥದ್ದು ಅಂತ ಹೇಳಿ. ಇಟ್ ವಾಸ್ ನಾಟ್ ಸೆಲ್ಫಿಶ್ ಆರ್ ಟೆಂಪರರಿ. ಅವರ ಪ್ರೀತಿ ಕೇವಲ ಸ್ವಾರ್ಥಕ್ಕಾಗಿ ಇರತಕ್ಕಂಥದ್ದಲ್ಲ, ಸೆಲ್ಫಿಶ್ಗೋಸ್ಕರ ಅಲ್ಲ, ಮತ್ತು ಟೆಂಪರರಿ ಅಂದ್ರೆ ತಾತ್ಕಾಲಿಕ. ಸೊ ಪ್ರೀತಿ ಶಾಶ್ವತವಾಗಿರ್ತಕ್ಕಂಥದ್ದು. ಹಿ ವ್ಯಾಲ್ಯೂಡ್ ಹರ್ ಫೀಲಿಂಗ್ಸ್ ಅಂಡ್ ಪರ್ಸನಾಲಿಟಿ. ಪೋಯೆಟ್ ಅವರು ಏನನ್ನ ಇಲ್ಲಿ ಯಾವುದಕ್ಕೆ ಒಂದು ಬೆಲೆ ಕೊಡ್ತಾ ಇದ್ದಾರೆ ಅಂದ್ರೆ ಅವಳ ಫೀಲಿಂಗ್ಸ್ಗೋಸ್ಕರ, ಅವಳ ವ್ಯಕ್ತಿತ್ವಕ್ಕೆ ಅವರು ಬೆಲೆ ಕೊಡ್ತಾ ಇದ್ದಾರೆ, ಸೌಂದರ್ಯಕ್ಕೆ ಅಲ್ಲ. ದಿಸ್ ಮೇಕ್ಸ್ ಹಿಸ್ ಲವ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಇದರಿಂದಾಗಿನೇ ನಮ್ಮ ಪೋಯೆಟ್ ಅವರ ಪ್ರೀತಿ ಬೇರೆಯವರಿಗಿಂತ ತುಂಬಾನೇ ಭಿನ್ನವಾಗಿರ್ತಕ್ಕಂಥದ್ದು.
ದ ಪೋಯೆಟ್ ಶೋಸ್ ದ್ಯಾಟ್ ಟ್ರೂ ಲವ್ ಈಸ್ ಬೇಸ್ಡ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ರೆಸ್ಪೆಕ್ಟ್. ಸೊ ನೈಜ ಪ್ರೀತಿ ಅಂತಕ್ಕಂಥದ್ದು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ನಿಂತಿರುತ್ತೆ ಮತ್ತು ಒಬ್ಬರಿಗೊಬ್ಬರು ಗೌರವ ಇರಬೇಕು ಅಂತೇಳಿ ಕೂಡ ಅವ್ರು ಹೇಳ್ತಾರೆ. ಹಿಸ್ ಲವ್ ಈಸ್ ಪ್ಯೂರ್, ಆನೆಸ್ಟ್ ಆ್ಯಂಡ್ ಇಟರ್ನಲ್. ಸೊ ಅವರ ಪ್ರೀತಿ ತುಂಬಾ ಪ್ಯೂರ್ ಆಗಿರ್ತಕ್ಕಂಥದ್ದು, ಪ್ರಾಮಾಣಿಕವಾಗಿರ್ತಕ್ಕಂಥದ್ದು, ಅದು ಶಾಶ್ವತವಾಗಿರ್ತಕ್ಕಂಥದ್ದು. Thus the poet presents his love as pure, lasting and based on true understanding rather than outward beauty. ಸೊ ಬೇರೆಯವರ ಪ್ರೀತಿ ಔಟ್ವರ್ಡ್ ಬ್ಯೂಟಿಯನ್ನು ನೋಡಿ ಆಧಾರಿತವಾಗಿ ಅವರ ಪ್ರೀತಿ ಇದ್ರೆ, ನಮ್ಮ ಪೊಯೆಟ್ ಅವರ ಪ್ರೀತಿ ತುಂಬಾನೇ ಪ್ಯೂರ್ ಆಗಿರ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿರ್ತಕ್ಕಂಥದ್ದು, ಅದು ಟ್ರೂ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಿಂತಿರುತ್ತೆ ಅಂತಕ್ಕಂಥದ್ದು. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಈ ಒಂದು 3 ಪ್ರಶ್ನೆಗಳೇನಿದಾವೋ ಇದರಲ್ಲಿ ಯಾವುದೇ ಕೇಳಿದ್ರು ಕೂಡ ಈ ಪಾಯಿಂಟ್ಸ್ಗಳನ್ನು ಬರೆದುಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ, ಮತ್ತು ಒಂದು 4-5 ಸರಿ ಓದ್ಕೊಳ್ಳಿ. ಖಂಡಿತ 3ಕ್ಕೆ 3 ಅಂಕಗಳನ್ನು ತುಂಬಾ ಈಸಿಯಾಗಿ ನೀವು ಗಳಿಸ್ಬೋದು. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನು ನಿಮ್ಮ ಪ್ರಿಪರೇಟರಿಲಿ ಕೇಳಿರ್ತಕ್ಕಂಥದ್ದು, ವೆನ್ ಆ್ಯಂಡ್ ಹೌ ಡಸ್ ಲವ್ ಫ್ಲೀ ಅಕಾರ್ಡಿಂಗ್ ಟು WP Yeats ಆಸ್ ಎಕ್ಸ್ಪ್ರೆಸ್ಡ್ ಇನ್ ವೆನ್ ಯು ಆರ್ ಓಲ್ಡ್. ಸೊ ಇಲ್ಲೂ ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ಕಾಮನ್ ಆಗಿ ಬರ್ತವೆ. ನಿಜವಾದ ಪ್ರೀತಿ ಅಂತಕ್ಕಂಥದ್ದು ಏನಿದೆ ಅನ್ನೋದು ಫ್ಲೀ ಅಂದರೆ ಪ್ರೀತಿ ಅನ್ನೋದು ಫ್ಲೀ ಅಂದರೆ ಕಣ್ಮರೆಯಾಗೋದು, ಯಾವಾಗ ಕಣ್ಮರೆ ಆಗುತ್ತೆ ಅಂತಕ್ಕಂಥದ್ದನ್ನ ಕೇಳಿದ್ದಾರೆ ಪ್ರಶ್ನೆ. ಸೊ ನೋಡೋಣ. ಇಲ್ಲೂ ಕೂಡ ಪಾಯಿಂಟ್ ವೈಸ್ ಕೊಟ್ಟಿದ್ದೇನೆ, ಬಟ್ ಆನ್ಸರ್ ಬರೀಬೇಕಾದ್ರೆ ನೆನಪಿರಲಿ, ಪ್ಯಾರಾಗ್ರಾಫ್ ಅಲ್ಲಿ ಬರೀರಿ. ಇನ್ ದ ಪೋಯಮ್ ವೆನ್ ಯು ಆರ್ ಓಲ್ಡ್, ವಿಲಿಯಂ ಬಟ್ಲರ್ ಯೀಟ್ಸ್ ಎಕ್ಸ್ಪ್ಲೇನ್ಸ್ ವೆನ್ ಅಂಡ್ ಹೌ ಲವ್ ಫ್ಲೀಸ್. ಲವ್ ಫ್ಲೀಸ್ ವೆನ್ ದ ವುಮೆನ್ ಗ್ರೋಸ್ ಓಲ್ಡ್ ಆ್ಯಂಡ್ ರಿಮೆಂಬರ್ಸ್ ಹರ್ ಪಾಸ್ಟ್. ಸೊ ಆ ಒಂದು ಹೆಣ್ಮಗಳೇನಿದ್ದಾಳೋ ಅವಳು ಗ್ರೋಸ್ ಓಲ್ಡ್, ಅವಳಿಗೆ ವಯಸ್ಸಾಗುತ್ತೆ ಮತ್ತು ತನ್ನ ಒಂದು ಪಾಸ್ಟನ್ನು, ತನ್ನ ಒಂದು ಭೂತಕಾಲವನ್ನು ಅವಳು ನೆನಪು ಮಾಡ್ಕೊಳ್ತಾಳೆ. ಆ ಒಂದು ಸಂದರ್ಭದಲ್ಲಿ ಈ ಪ್ರೀತಿ ಲವ್ ಫ್ಲೀ ಆಗಿ ಹೋಗಿರುತ್ತೆ. ಶಿ ರಿಯಲೈಸಸ್ ದ್ಯಾಟ್ ಶಿ ಡಿಡ್ ನಾಟ್ ಅಕ್ಸೆಪ್ಟ್ ಟ್ರೂ ಲವ್ ಇನ್ ಹರ್ ಯೂತ್. ಹೀಗಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ, ಇವಳು ಯೌವನದಲ್ಲಿದ್ದಾಗ ನೈಜವಾಗಿ ಪ್ರೀತಿಸ್ತಕ್ಕಂತಹ ನಮ್ಮ ಪೊಯೆಟ್ ಅವರ ಪ್ರೀತಿಯನ್ನು ಅವಳು ಅರ್ಥ ಮಾಡ್ಕೊಂಡಿರೋದಿಲ್ಲ ಮತ್ತು ಒಪ್ಪಿಕೊಂಡು ಇರೋದಿಲ್ಲ. ಸೊ ಅಲ್ಲಿ ಟ್ರೂ ಲವ್ಗೆ ಒಂದು ಬೆಲೆ ಸಿಕ್ಕಿರೋದಿಲ್ಲ. ಬಟ್ ವಯಸ್ಸಾದ್ಮೇಲೆ ಅದು ಅವಳಿಗೆ ಅರ್ಥ ಆಗ್ತಾ ಇದೆ, ಬಟ್ ಅರ್ಥ ಆದ್ರೂ ಕೂಡ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಪ್ರೀತಿ ಅಂತಕ್ಕಂಥದ್ದು ಆಲ್ರೆಡಿ ಅಲ್ಲಿಂದ ಕಣ್ಮರೆಯಾಗಿ ಹೋಗಿರುತ್ತೆ, ದೂರ ಹೋಗಿರುತ್ತೆ. ಮೆನಿ ಪೀಪಲ್ ಲವ್ಡ್ ದ ವುಮೆನ್ ಫಾರ್ ಹರ್ ಬ್ಯೂಟಿ ಅಂಡ್ ಯೂತ್. ಸೊ ಮೊದಲಿಗೆ ಹೇಳಿದಾಗ ಅನೇಕ ಜನರು ಏನ್ ಮಾಡಿದ್ದಾರೆ, ಇವಳ ಒಂದು ಬ್ಯೂಟಿಯನ್ನ ಮತ್ತು ಇವಳ ಒಂದು ಯೌವನವನ್ನು ನೋಡಿ ಪ್ರೀತಿಸಿದ್ದಾರೆ. ದೇರ್ ಲವ್ ವಾಸ್ ಓನ್ಲಿ ಫಾರ್ ಹರ್ ಅಪಿಯರೆನ್ಸ್. ಸೊ ಅವಳ ಒಂದು ನೋಟ ಅಂದ್ರೆ ಬಾಹ್ಯವಾಗಿ ಅವಳು ಏನು ಸುಂದರವಾಗಿ ಕಾಣಿಸ್ತಾ ಇದ್ಲು ಅದರ ಮೇಲೆ ಅವರ ಪ್ರೀತಿ ನಿಂತಿರುತ್ತೆ. ಬಟ್ ದ ಪೊಯೆಟ್ ಲವ್ಡ್ ಹರ್ ಟ್ರೂ ಸೆಲ್ಫ್. ಮೊದಲಿಗೆ ಹೇಳಿದಾಗೆ ಪೊಯೆಟ್ ಅವರು ನೈಜ ಪ್ರೀತಿಯನ್ನ ತೋರಿಸ್ತಾ ಇದ್ದಾರೆ. ಹಿ ಲವ್ಡ್ ಹರ್ ಸೋಲ್ ಅಂಡ್ ಇನ್ನರ್ ಗುಡ್ನೆಸ್. ಆಸ್ ಟೈಮ್ ಪಾಸಸ್ ಹರ್ ಬ್ಯೂಟಿ ಫೇಡ್ಸ್, ದೆನ್ ಲವ್ ಸ್ಲೋಲಿ ಗೋಸ್ ಅವೇ. ಹಾಗೆ ಸಮಯ ಕಳೆದ ಹಾಗೆ ಅವಳ ಬ್ಯೂಟಿ ಫೇಡ್ ಆಗುತ್ತೆ, ಮಾಸಿ ಹೋಗುತ್ತೆ. ಅದೇ ರೀತಿ ಅವಳನ್ನ ಏನು ಪ್ರೀತಿಸ್ತಾ ಇದ್ರಲ್ವಾ, ಅವಳ ಸೌಂದರ್ಯವನ್ನು ನೋಡಿ ಅವರ ಪ್ರೀತಿನೂ ಕೂಡ ಮರೆಯಾಗಿ ಹೋಗುತ್ತೆ. ದ ಪೋಯೆಟ್ ಸೇಸ್ ಲವ್ ವಾಕ್ಸ್ ಅಪಾನ್ ದ ಮೌಂಟೇನ್ಸ್. ಸೊ ಆ ಪ್ರೀತಿ ಅಂತಕ್ಕಂಥದ್ದು ಏನ್ ಮಾಡುತ್ತೆ, ನಿಧಾನಕ್ಕೆ ಪರ್ವತಗಳ ಮೇಲೆ ನಡೆದು ಹೋಗ್ತಾ ಇದೆ. ಇಟ್ ಹೈಡ್ಸ್ ಇಟ್ಸ್ ಫೇಸ್ ಅಮಾಂಗ್ ದ ಸ್ಟಾರ್ಸ್. ನಕ್ಷತ್ರಗಳ ಮರೆಯಲ್ಲಿ ತನ್ನ ಒಂದು ಮುಖವನ್ನು ಅದು ಬಚ್ಚಿ ಇಡ್ತಾ ಇದೆ. ದಿಸ್ ಶೋಸ್ ದ್ಯಾಟ್ ಲವ್ ಲೀವ್ಸ್ ಕ್ವಯಟ್ಲಿ ಅಂಡ್ ಜೆಂಟ್ಲಿ. ಸೊ ಇದೇನು ತೋರಿಸುತ್ತಪ್ಪ ಅಂದ್ರೆ, ಪ್ರೀತಿ ಅಂತಕ್ಕಂಥದ್ದು ಕ್ವಯಟ್ಲಿ, ತುಂಬಾನೇ ಶಾಂತವಾಗಿ, ಜೆಂಟ್ಲಿ ಅಲ್ಲಿಂದ ದೂರ ಹೊರಟು ಹೋಗ್ಬಿಡ್ತಾ ಇದೆ. ಇಟ್ ಬಿಕಮ್ಸ್ ಡಿಸ್ಟಾಂಟ್ ಅಂಡ್ ಅನ್ರೀಚಬಲ್. ಡಿಸ್ಟಾಂಟ್ ಅಂದ್ರೆ ತುಂಬಾನೇ ಬಹುದೂರ ಅಂತೇಳಿ. ಸೊ ಆ ಪ್ರೀತಿ ಅಂತಕ್ಕಂಥದ್ದು ತುಂಬಾ ದೂರ ಹೋಗುತ್ತೆ ಮತ್ತು ಅನ್ರೀಚಬಲ್, ಅದು ಕೈಗೆ ಎಟುಕದಷ್ಟು ದೂರ ಹೋಗ್ತಾ ಇದೆ. ಲವ್ ಟರ್ನ್ಸ್ ಇನ್ ಟು ಎ ಸ್ಯಾಡ್ ಮೆಮೊರಿ ಬಿಕಾಸ್ ಇಟ್ ವಾಸ್ ನಾಟ್ ವ್ಯಾಲ್ಯೂಡ್ ಅಟ್ ದ ರೈಟ್ ಟೈಮ್. ಸೊ ನಮ್ಮ ಪೋಯೆಟ್ ಅವರೇನು ಪ್ರೀತಿಸ್ತಾ ಇದ್ರಲ್ವಾ ಅದು ನೈಜ ಪ್ರೀತಿ ಆಗಿರುತ್ತೆ, ಬಟ್ ಈಗ ಅದು ಕೇವಲ ಒಂದು ಸ್ಯಾಡ್ ಮೆಮೊರಿ ಆಗಿದೆ. ಯಾಕೆಂದ್ರೆ ಆ ಒಂದು ಪ್ರಿಯತಮೆ ಏನಿದ್ಲೋ ಇವರ ಪ್ರೀತಿಯನ್ನ ಒಪ್ಪಿಕೊಂಡೇ ಇರೋದಿಲ್ಲ ಮತ್ತು ಅದಕ್ಕೆ ವ್ಯಾಲ್ಯೂವನ್ನ ಕೊಟ್ಟಿರೋದೇ ಇಲ್ಲ ಸರಿಯಾದ ಸಮಯದಲ್ಲಿ. ಸೊ ಇಷ್ಟು ಪಾಯಿಂಟ್ಗಳನ್ನು ಬರೆದ್ರೆ ಸಾಕು ವಿದ್ಯಾರ್ಥಿಗಳೇ. ಯು ವಿಲ್ ಗೆಟ್ 3 out of 3 ಮಾರ್ಕ್ಸ್ ಫಾರ್ ದಿಸ್ ಕ್ವಶನ್ ಆಲ್ಸೋ. ಸೊ ಈ 4 ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ನೀವು ಆನ್ಸರ್ ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ಬರೀಲಿಕ್ಕೆ ಸಮರ್ಥರಾಗಿರ್ತೀರಾ. ಸೊ ಮತ್ತೆ ಯಾವುದಾದ್ರೂ ಪೋಯಮ್ ಅಥವಾ ಲೆಸನ್ ಕ್ವಶನ್ಸ್ ಬೇಕು ಅಂದ್ರೆ ನೀವು ಕಮೆಂಟ್ ಮಾಡ್ಬೋದು. ಅದರ ಒಂದು ಕ್ವಶನ್ಸ್ ಅಂಡ್ ಆನ್ಸರ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡ್ತೇನೆ.